back to our YouTube channel. ಪ್ರಸಿದ್ಧಿಗೆ 1 ವರ್ಷ ಆಗಿದೆ. ಸೊ ಅವಳ 1 ವರ್ಷದ ಹುಟ್ಟಿದ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಇವತ್ತು ಸತ್ಯನಾರಾಯಣ ಪೂಜೆಯನ್ನು ನಡೆಸಿದ್ದಾರೆ. ಸೊ ಅದರ ವಿಶೇಷವಾಗಿ ಇವತ್ತಿನ ಈ ವ್ಲಾಗ್, ನಾನು ಪ್ರತಿಯೊಂದು ವ್ಲಾಗ್ ಮಾಡಿದಾಗಲೂ ಒಂದು ಕಾಮನ್ ಕಮೆಂಟ್ ಇದ್ದೇ ಇರ್ತದೆ, ಬರ್ತ್ಡೇ ವ್ಲಾಗ್ ಹಾಕಿ, ಬರ್ತ್ಡೇ ವ್ಲಾಗ್ ಹಾಕಿ, ಬರ್ತ್ಡೇ ವ್ಲಾಗ್ ಎಲ್ಲಿದೆ, ಯಾವಾಗ ಬಿಡ್ತೀರಾ ಅಂತ. ಇದು ಬರ್ತ್ಡೇ ವ್ಲಾಗ್ ಅಲ್ಲ, ಇದು ಪೂಜೆ ವ್ಲಾಗ್. ಈ ವ್ಲಾಗ್ ಬಂದಿದೆ ಅಂದರೆ ಆ ವ್ಲಾಗ್ ಕೂಡ ಬರಲೇಬೇಕಲ್ಲ. ಆ ವ್ಲಾಗಿದ ಕೆಲಸ ಎಲ್ಲಿ ತನಕ ರೀಚ್ ಆಗಿದೆ ಅಂತ ನೋಡ್ಕೊಂಡು ಬರೋಣವಾ, ಬನ್ನಿ. ಹಲೋ ಸರ್, ಬರ್ತ್ಡೇ ವ್ಲಾಗ್ ಆಗ್ತಿದ್ದೀರಾ? ಆಗ್ತಾ ಇದೆ. ಎಡಿಟ್ ಮಾಡ್ತಾ ಇದ್ದೀರಾ? ಯಸ್, ಫೈನಲ್ ಎಡಿಟ್ ಮಾಡ್ತಾ ಇದೀವಿ. ಎಲ್ಲಿ ತನಕ ಬಂದಿದೆ? ಮುಗೀತಾ? ಸ್ಟಾರ್ಟ್ ಮಾಡ್ತಿರೋದಮ್ಮ, ಮುಗಿಲಿಕ್ಕೆ ಈಗ ಸ್ಟಾರ್ಟ್ ಮಾಡಿದಾರಲ್ಲ ಅಂತ ಖುಷಿ ಪಡ್ಬೇಕಷ್ಟೇ. ಯಾಕಂದ್ರೆ ಈಗಾದ್ರೂ ಬಂತಲ್ಲ ಒಂದು ಬರ್ತ್ಡೇ ವ್ಲಾಗ್. ನಾನು ಯಾವ ವ್ಲಾಗ್ ಹಾಕಿದ್ರು ಅದರಲ್ಲೊಂದು ಕಮೆಂಟ್ ಇರ್ತದೆ, ಬರ್ತ್ಡೇ ವ್ಲಾಗ್ ಹಾಕಿ, ಬರ್ತ್ಡೇ ವ್ಲಾಗ್ ಹಾಕಿ ಅಂತ. ನನಗೆ ಕೇಳಿ ಸಾಕಾಗಿದೆ. ಹಬ್ಬ ನಿಮ್ಗೆ ಈಗ ಒಂದು ಮನಸ್ಸಾಯ್ತಲ್ಲ ವ್ಲಾಗ್ ಮಾಡ್ಬೇಕಂತ, ಅದಕ್ಕೆ ಖುಷಿ ಪಡ್ಬೇಕು. ಕ್ಲಾಪ್ಸ್. ಯಾವಾಗ ಬಿಡ್ತೀರಾ? ಇದೇ ಸೋಮವಾರ ಅಂತ ಅನ್ಕೊಂಡಿದ್ದೀನಿ. ಗುರುವಾರ ಶುಕ್ರವಾರ ಶನಿವಾರ ಆಗ್ಲಿಕ್ಕಿಲ್ವ ಅಂತ ನೋಡ. ನಾನು ಅನ್ಕೊಂಡೆ ಪ್ರಸಿದ್ಧಿ ದೊಡ್ಡದ ನಂತರ ಕೂಗ್ತಾಳ ಅಂತ. ನನ್ನ ವ್ಲಾಗ್ ಇಲ್ಲ, ಬರ್ತ್ಡೇ ವ್ಲಾಗ್ ಇಲ್ಲ ಅಂತ ಹೇಳಿದ್ದ. ಅವಳಿಗೆ ಒಂಚೂರು ಮೆಚೂರ್ ಆಗ್ತಾ ಇದೆ ಈಗ ಲಾಗ್ ನೋಡಿದಾಗ ಕೆಲವೆಲ್ಲ ಅರ್ಥ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇಷ್ಟು ಲೇಟ್ ಮಾಡಿ ನಾನು ಈ ವ್ಲಾಗ್ ನನ್ನ ಚೈತ್ರಕ್ಕ ಮಾಡಿದ್ದು, ಮರುದಿವಸವೇ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಲಾಗ್ ಮಾಡಿದ್ರಿ. ನಮ್ಮ ಪ್ರಸಿದ್ಧಿದ್ದು ಬರ್ತ್ಡೇ ಲಾಗ್ ಯಾರೆಲ್ಲ ನೋಡಿಲ್ಲ ಹೋಗಿ ಚೈತ್ರಕುಂದಪುರ ಅವರ ಲಾಗ್ ನೋಡಿ. ಹಾಗೆ ನಮ್ಮ ಲಾಗ್ ಕೂಡ ಅವರು ಹೇಳಿದ್ರು ಇದರ ಡೀಟೇಲ್ ಆಗಿ ವ್ಲಾಗ್ ಧನರಾಜನ್ನ ಬಿಡ್ತಾರೆ ಅಂತ ಹೇಳಿ. ಇಲ್ಲಿ ತನಕ ಬರ್ಲಿಲ್ಲ. ಎಷ್ಟು 3-4 ತಿಂಗಳಾಗಿಲ್ವ ಬರ್ಡೇ ಆಗಿ? ಎಲ್ಲಿ 3-4 ತಿಂಗಳು? ಮಗುವಿಗೆ ಎಷ್ಟು ವಯಸ್ಸು? ಎಷ್ಟು ವಯಸ್ಸು? 1 ವರ್ಷ 2 ತಿಂಗಳು. 2 ತಿಂಗಳಲ್ಲ, ಅಲ್ಲಿಗೆ 3 ತಿಂಗಳು. 3 ತಿಂಗಳಾಯ್ತಾ? ಅದು ದೂರಾಗಿ ಒಂದು ವ್ಲಾಗ್. ಮಗಳದ್ದು ಡ್ಯಾನ್ಸ್ ಅಲ್ಲ, ಜಸ್ಟ್ ಫೋಟೋ ತೋರಿಸಿಯೇ ನೋಡು ಅಂತ ಆಗ್ತದೆ. ನೀವು ಇನ್ನು ಗ್ಲಿಮ್ಸ್ ಎಲ್ಲ ತೋರಿಸಿ ಸುಮ್ಮನೆ ಎಂತಕ್ಕೆ ಆಸೆ ಹುಟ್ಟಿಸುದು? ನೀವು ಬಿಡ್ತೀರ ವ್ಲಾಗ್? ನನ್ನ ಮಗಳ ಡ್ಯಾನ್ಸ್ ನೋಡಿ ಕಾಪಿರೈಟ್ ಬರುತ್ತೆ. ಚಿನಿ ಚಿನಿ ಜನ ಜನ ಜುನಿಕೆ ಬರಬರಬರಕೆ ಬನಕೆ ಶೈಲ ಶೈಲ ಚುನುಕನು ಕೈಲೇ ತನ ಕನಕಿನ ಕೈಲೇ. ಮಾತಾಡೋದು ಹಾಕಿ ಜಸ್ಟ್ ಏನಾದ್ರು ಒಂದು. ಯಾವ್ದು ಹಾಕೋದು? ನನ್ನ ಮದುವೆ ವಿಡಿಯೋನ. ಹಾಗಾಗಿ ತುಂಬಾ ಖುಷಿ ಇದೆ. ಮತ್ತೆ ಧನರಾಜಣ್ಣ ಒಬ್ರೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಎಲ್ಲರ ಜೊತೆಗೂ ಅದೇ ರೀತಿಯ ಬಾಂಧವ್ಯವನ್ನು ಉಳಿಸ್ಕೊಂಡ್ ಬಂದಿರೋದು ಅವ್ರೊಬ್ರೆ. ಕರೆಕ್ಟ್ ಕರೆಕ್ಟ್ ಪಾಯಿಂಟ್ ಅಲ್ಲಿ ಯಾವ ಕಂಟೆಸ್ಟೆಂಟ್ಸ್ ಅದನ್ನ ಉಳಿಸ್ಕೊಂಡ್ ಬಂದಿಲ್ಲ. ನಾವಿರುವ 20 ಜನ ಕಂಟೆಸ್ಟೆಂಟ್ಸ್ ಅಲ್ಲಿ 20 ಜನರ ಹತ್ರನು ಯಾರು ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಕೇಳಿದ್ರೆ ಎಲ್ಲರೂ ಒಂದೇ ಹೆಸರು ತಗೊಳ್ತಾರೆ, ಧನರಾಜಣ್ಣ ಅಂತ. ಯಾಕೆ ಅವರಿಗೆಲ್ಲ ಕೆಲಸ ಇದೆ, ಇವರು ಲಾಗ್ ಎಲ್ಲ ಬಿಟ್ಟು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಯಾರೇ ನೀನು? ಒಳ್ಳೆ ಅದಕ್ಕೆ ಬರ್ತ್ಡೇ ಲಾಗ್ ಆಗ್ತಿಲ್ಲ. ಇವ್ರು ಯಾಕೆ ಬರ್ತ್ಡೇ ಲಾಗ್ ಆಗ್ತಿಲ್ಲ ಅಂತ ಆನ್ಸರ್ ಸಿಕ್ಕಿತಾ? ಇಡೀ ಹೊತ್ತು ಕಾಲಲ್ಲಿ ಇರ್ತೇನೆ ಅಂತನಾ? ನನಗಂತೂ ಹೇಳಿ ಸಾಕಾಯ್ತು. ನೀವು ಸಹ ಕಮೆಂಟಲ್ಲಿ ಹೇಳ್ತಾ ಇದ್ರಿ. ಸೊ ನಿಮ್ಮ ಮಾತಿಗೆ ಬೆಲೆ ಕೊಟ್ರ, ನನ್ನ ಮಾತಿಗೆ ಬೆಲೆ ಕೊಟ್ರ ಗೊತ್ತಿಲ್ಲ. ಫೈನಲಿ ಆ ವ್ಲಾಗ್ ಒಂದು ಬರ್ತಾ ಇದೆ. ಈಗ ಬೆಳಗ್ಗಿನ ಪೂಜೆ ಹೇಗಾಯ್ತು ಅಂತ ನೋಡ್ಕೊಂಡು ಬರೋಣವಾ? ಒಂದು 2 ಐಟಮ್ಸ್ ಕಳಿಸಿದ್ರು. ಗಣಪತಿ ಪೂಜೆ ಒಂದು ಬಟ್ಟೆಯನ್ನು ಮಿಸ್ ಮಾಡ್ತೀನಿ. ಇಂದಿನ ನಮ್ಮ ಅಡಿಗೆ ಮಾಡುವವರು ಹೆಡ್ಡಾದ ಸೌಮ್ಯ ಅವರು. ಅದೇ ಹೆಡ್ ಮತ್ತೆ ಅಲ್ಲಿ ಹಾಗೆಲ್ಲ ಇದು ಅಂತ ಅಡಿಗೆ ಟೇಸ್ಟ್ ಎಲ್ಲ ನೋಡ್ತಿದ್ದೆ. ನನ್ನದು ಕೆಲವೆಲ್ಲ ಸ್ವಲ್ಪ ನಂಗೆ ಗೊತ್ತಿದ್ದದ್ದು ನಾನು ಮಾಡಿದ್ದೆ.
ಯಾರು ಸೆಕೆಂಡ್ ಮೇನ್ ಅಂತ ಅವರು ಟೈಗರ್ ಡ್ಯಾನ್ಸ್ ಮಾಡ್ತೆ ಟೈಗರ್ ಡ್ಯಾನ್ಸ್ ಮಾಡ ಇದು ಯಾವುದಕ್ಕೆ ಚಟ್ನಿಗ ಇದ್ರದ್ದು ಚಟ್ನಿ ಮಾಡ್ತಾರ ಎಷ್ಟು ದೊಡ್ಡ ಕೈ ಉಂಟು ರೆಡಿ ಮಾಡಿದ್ರಲ್ಲಿ ಇವರು ಬಂದಿದ್ದಾರೆ ಶ್ರವಣ್ ಅಮ್ಮ ಪ್ರಸಿದ್ಧಿ ಓ ಇದ್ದು ಆಯ್ತು ನೀವನಿತ್ತು ನಾವೆಲ್ಲಿ ಹೋಗುದು ಪುತ್ತೂರಿಗಲ್ಲ ಮಾರಾಯ ನಿನ್ನ ಸ್ಕೂಲಲ್ಲಿ ಇರುದು ಅಂಗನವಾಡಿಯಲ್ಲಿ ನಕ್ಷತ್ರ ಹಾಯ್ ದೂರ ಹೋಗುದಾ ಎಕ್ಸಾಮ್ ಆಗಿತ್ತಾ ನಕ್ಷತ್ರ ಎಕ್ಸಾಮ್ ಆಗಿತ್ತು ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ನಿನ್ನ ಸೀಟ್ ಮಾವ ತಗೊಂಡಿದ್ದಾರಲ್ಲ ಅವ ಈಕಲ್ಲ ನಕ್ಷತ್ರ ಎಕ್ಸಾಮ್ ಹೇಗಿತ್ತು ನಕ್ಷತ್ರ ಎಕ್ಸಾಮ್ ಹೇಗಿತ್ತ ಸೂಪರ್ ಇತ್ತ ಕ್ವಶನ್ ಪೇಪರ್ ಹೇಗಿತ್ತು ದೊಡ್ಡದಿತ್ತ ಸಣ್ಣದ ನಕ್ಷತ್ರ ಇವರ ನಕ್ಷತ್ರ ರಾಶಿ ನಾನು ನಕ್ಷತ್ರ ಎಂತದ ಈಗ ಇದು ಇವಳಂದ್ರೆ ಸ್ವಾತಿ ಅಂದ್ರೆ ಇವಳೆ ಅದೇ ಇವಳೆ ಮಾಡಿ ನಾನು ಮಾಡ್ತೇನೆ शिराय नमः ओम सत्य शौत्यौषधाय नमः ओम सत्यदिक्पालकाय नमः ओम सत्यधनुर्धराय नमः ओम सत्याम्बुजाय नमः ओम सत्यवाक्याय नमः नमः ओम सत्यकमलाय नमः ओम सत्यमालाय नमः ओम सत्यात्माय नमः सत्यवाय नमः ಇವರು ನಮ್ಮ ಪುರೋಹಿತರು ಮಹರ್ಷಿಗೆ ಶ್ರೀಮನ್ನಾರಾಯಣ ದೇವರು ಹೇಳಿದಂತೆ ಎಲ್ಲ ವಿಷಯಗಳನ್ನು ಪೂಜೆಯನ್ನು ಹೇಗೆ ಮಾಡಬೇಕು, ಪೂಜೆಯನ್ನು ಎಲ್ಲಿ ಮಾಡಬೇಕು, ಪೂಜೆಯನ್ನು ಯಾವಾಗ ಮಾಡಬೇಕು, ಪೂಜೆಯನ್ನು ಹೇಗೆ ಮಾಡಬೇಕು, ಪೂಜೆಗೆ ಏನು ಪ್ರಸಾದವನ್ನು ಕೊಡಬೇಕು ಎನ್ನತಕ್ಕಂಥ ಎಲ್ಲ ವಿಚಾರಗಳನ್ನು ಶ್ರೀಮನ್ನಾರಾಯಣ ದೇವರು ನಾರದ ಮಹರ್ಷಿಗೆ ಹೇಳಿದಂತಹ ವಿಷಯಗಳನ್ನು 1ನೇ ಅಧ್ಯಾಯದಲ್ಲಿ ಹೇಳಿದರೆ, ಈ ಪೂಜೆಯ ಒಟ್ಟು ಸಾರಾಂಶ ಏನು ಅಂತ ಕೇಳಿದರೆ, ಸತ್ಯನಾರಾಯಣ ದೇವರನ್ನು ಯಾರು ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಖಂಡಿತವಾಗಿಯೂ ಮಾಡುವಂಥ ಪೂಜೆಗೆ ಪರಿಪೂರ್ಣ ಫಲವನ್ನು, ಶುಭ ಫಲವನ್ನು ಭಗವಂತ ಅನುಗ್ರಹಿಸಿಕೊಡ್ತಾನೆ ಎನ್ನುವಂಥದ್ದು. ಅದೇ ರೀತಿಯಾಗಿ ಸತ್ಯನಾರಾಯಣ ದೇವರ ಪೂಜೆಯನ್ನೇ ಯಾರು ತಿರಸ್ಕಾರವನ್ನು ಮಾಡ್ತಾರೋ,
ಪೂಜೆಯ ಪ್ರಸಾದವನ್ನು ಯಾರು ತಿರಸ್ಕಾರ ಮಾಡ್ತಾರೋ ಅವರ ಜೀವನದಲ್ಲಿ ಕಷ್ಟಗಳನ್ನೇ ಭಗವಂತ ತಂದೊದಗುತ್ತಾನೆ ಎನ್ನುವಂಥದ್ದು. ವಿಷ್ಣುದೇವರ ಪ್ರೀತ್ಯರ್ಥವಾಗಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದ್ದೆ ಆದರೆ ಖಂಡಿತವಾಗಿ ನಮ್ಮ ಜೀವನವನ್ನು ಭಗವಂತ ಹಸನಾಗಿಸ್ತಾನೆ ಎನ್ನುವಂಥದ್ದು ಕೂಡ ಸತ್ಯವಾದಂಥ ಮಾತು. ಭವಾನ್ ಪ್ರತಿಗೃಣಾತು ಪ್ರತಿಗೃಣಾತು ಭವತಿ ಪ್ರತಿಗೃಣಾತು ಪ್ರತಿಗೃಣಾತು. ಆವಾಹಿತ ಆವಾಹಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವರೂಪಾಭ್ಯಾಂ ಬ್ರಾಹ್ಮಣ ದಂಪತಿಭ್ಯಾಂ ನಮಃ ಯಥಾಸ್ಥಾನಂ ಉದ್ವಾಸಯಾಮಿ ಅಂದ್ರೆ ಅಲ್ಲಿಗೆ ಹೋಗಿ ಅಂತ ಹುಡುಗರಿಗೆ ಹೋಗಿ ಸಾಕು ಸಂಪೂರ್ಣ ಫಲ ಸಿದ್ಧಿರಸ್ತು. ಪ್ರಸಿದ್ಧಿ ಸ್ಮೈಲ್ ಇಲ್ಲ ಸ್ಮೈಲ್ ಮತ್ತೆ ಬ್ರಹ್ಮಾರ್ಪಣೆ ಮತ್ತೆ ತಿಂದು ಮತ್ತೆ ಬನ್ನಿ ಮತ್ತೆ ಊಟಕ್ಕೆ ರೆಡಿ ಮಾಡಿ. ಎಂತ ಹೌದೌದು, ಒಂದು ಗಂಡು ಒಂದು ಹೆಣ್ಣು. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬರ್ಡೇ ವ್ಲಾಗ್ ನೋಡೋದನ್ನ ಮಿಸ್ ಮಾಡಬೇಡಿ. ದಂಡರಸ ವ್ಲಾಗ್ಸ್ ಚಾನಲ್ ಅಲ್ಲಿ ಬರ್ತಾ ಇದೆ.